ನಾವು ನೋಡ್ತಿರುವುದು ರಾಯಚೂರು ಯೂನಿವರ್ಸಿಟಿ BA ಸೆಕೆಂಡ್ ಸೆಮಿಸ್ಟರ್ ಸೋಷಿಯಾಲಜಿ ಪೇಪರ್ 1. ಇದು 2023ರಲ್ಲಿ ನಡೆಸಿರುವಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಯಾವುದೇ ರೀತಿ ಗೊಂದಲಮಯ ಆಗದಿರಿ. ಇದು ಸೋಷಿಯಾಲಜಿ ಪೇಪರ್ 1 ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ನೇರವಾಗಿ ಮೊದಲನೇದಾಗಿ ಸೆಕ್ಷನ್ A ನೋಡುವುದಾದರೆ, ಇದು 1 ಅಂಕದ ಪ್ರಶ್ನೆಗಳು ಆಗಿರುವುದರಿಂದ 12ರಲ್ಲಿ ಯಾವುದಾದ್ರೂ 10 ಬರೆದರೆ ಸಾಕಾಗುತ್ತದೆ. ನೇರವಾಗಿ ಮೊದಲನೇ ಪ್ರಶ್ನೆ ನೋಡುವುದಾದರೆ, ಅದರಲ್ಲಿ A, ಆಗಸ್ಟ್ ಕಾಮ್ಟ್ ಯವರ 2 ಕೃತಿಗಳನ್ನು ಬರೆಯಿರಿ. ರೈಟ್ 2 ಬುಕ್ಸ್ ಆಫ್ ಆಗಸ್ಟ್ ಕಾಮ್ಟೆ. ಪ್ರಶ್ನೆ B ನೋಡುವುದಾದರೆ, ಜೈವಿಕ ಏಕತೆ ಎಂದರೇನು? ವಾಟ್ ಈಸ್ ಆರ್ಗಾನಿಕ್ ಸೋಲ್ಡಾರಿಟಿ? ಪ್ರಶ್ನೆ C ನೋಡುವುದಾದರೆ, ಸಂಘರ್ಷ ಸಿದ್ಧಾಂತ ಎಂದರೇನು? ವಾಟ್ ಈಸ್ ಕಾನ್ಫ್ಲಿಕ್ಟ್ ಥಿಯರಿ? ಪ್ರಶ್ನೆ D ನೋಡುವುದಾದರೆ, ಅಧಿಕಾರದ 2 ಪ್ರಕಾರಗಳನ್ನು ಬರೆಯಿರಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ರೈಟ್ 2 ಟೈಪ್ಸ್ ಆಫ್ ಅಥಾರಿಟಿ. ಪ್ರಶ್ನೆ E ನೋಡುವುದಾದರೆ, ಪರಹಿತ ಆತ್ಮಹತ್ಯೆ ಎಂದರೇನು? ವಾಟ್ ಈಸ್ ಆಲ್ಟ್ರುಸ್ಟಿಕ್ ಸುಸೈಡ್? ಪ್ರಶ್ನೆ F ನೋಡುವುದಾದರೆ, ಧರ್ಮ ಎಂದರೇನು? ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಒಮ್ಮೆ ನೀಟಾಗಿ ನೋಡ್ಕೊಳ್ಳಿ. ವಾಟ್ ಈಸ್ ರಿಲಿಜನ್? ಪ್ರಶ್ನೆ G ನೋಡುವುದಾದರೆ, ಆದರ್ಶ ರೂಪದ ಅರ್ಥ ತಿಳಿಸಿರಿ. ಇನ್ಫಾರ್ಮ್ ದ ಮೀನಿಂಗ್ ಆಫ್ ಐಡಿಯಲ್ ಟೈಪ್. ಪ್ರಶ್ನೆ H ನೋಡುವುದಾದರೆ, ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಎಂಬ ಗ್ರಂಥವನ್ನು ಯಾರು ರಚಿಸಿದರು? ಹೂ ರೋಟ್ ದ ಬುಕ್ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್? ಪ್ರಶ್ನೆ I ನೋಡುವುದಾದರೆ, ಪ್ರತ್ಯಕ್ಷ ಪ್ರಮಾಣದ ಹಂತ ಎಂದರೇನು? ವಾಟ್ ಈಸ್ ಸೈಂಟಿಫಿಕ್ ಸ್ಟೇಜ್? ಪ್ರಶ್ನೆ J ನೋಡುವುದಾದರೆ, ಆತ್ಮಹತ್ಯೆಯ 2 ಪ್ರಕಾರಗಳನ್ನು ತಿಳಿಸಿರಿ. ಇನ್ಫಾರ್ಮ್ ದ 2 ಟೈಪ್ಸ್ ಆಫ್ ಸೂಸೈಡ್. ಪ್ರಶ್ನೆ K ನೋಡುವುದಾದರೆ, ಮಾರ್ಕ್ಸ್ನ 2 ಪ್ರಮುಖ ಕೃತಿಯನ್ನು ಬರೆಯಿರಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ರೈಟ್ ಎನಿ 2 ಬುಕ್ಸ್ ಆಫ್ ಮಾರ್ಕ್ಸ್. ಕೊನೆಯದಾಗಿ ಪ್ರಶ್ನೆ L ನೋಡುವುದಾದರೆ, ವಿಕಾಸವಾದ ಸಿದ್ಧಾಂತವೆಂದರೇನು? ವಾಟ್ ಈಸ್ ಇವಾಲ್ವೇಷನರಿ ಥಿಯರಿ? ಅದೇ ರೀತಿ ಸೆಕ್ಷನ್ B ನೋಡುವುದಾದರೆ, ಇದು 5 ಅಂಕದ ಪ್ರಶ್ನೆಗಳು ಆಗಿರುವುದರಿಂದ 5ರಲ್ಲಿ ಯಾವುದಾದ್ರೂ 4 ಬರೆದರೆ ಸಾಕಾಗುತ್ತದೆ. ನೇರವಾಗಿ 2ನೇ ಪ್ರಶ್ನೆ ನೋಡುವುದಾದರೆ, ಆಗಸ್ಟ್ ಕಾಮ್ಟರವರ ವಿಜ್ಞಾನಗಳ ವರ್ಗೀಕರಣವನ್ನು ವಿವರಿಸಿರಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ಆಗಸ್ಟ್ ಕಾಮ್ಟ್ಸ್ ಕ್ಲಾಸಿಫಿಕೇಶನ್ ಆಫ್ ಸೈನ್ಸಸ್. ನೇರವಾಗಿ ಪ್ರಶ್ನೆ 3 ನೋಡುವುದಾದರೆ, ಕಾರ್ಲ್ ಮಾರ್ಕ್ಸ್ನ ವರ್ಗ ಸಂಘರ್ಷದ ಸಿದ್ಧಾಂತವನ್ನು ವಿವರಿಸಿ. ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಕಾರ್ಲ್ ಮಾರ್ಕ್ಸ್ನ ಬಗ್ಗೆ ಕಂಪಲ್ಸರಿ ಪ್ರಶ್ನೆಗಳು ಕೇಳ್ತಾರೆ, ಒಮ್ಮೆ ನೀಟಾಗಿ ನೋಡ್ಕೊಳ್ಳಿ. ನೇರವಾಗಿ 4ನೇ ಪ್ರಶ್ನೆ ನೋಡುವುದಾದರೆ, ಹರ್ಬರ್ಟ್ ಸ್ಪೆನ್ಸರ್ ಅವರ ಸಮಾಜದ ಪ್ರಕಾರಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಹರ್ಬರ್ಟ್ ಸ್ಪೆನ್ಸರ್ಸ್ ಟೈಪ್ಸ್ ಆಫ್ ಸೊಸೈಟಿ. ಪ್ರಶ್ನೆ 5 ನೋಡುವುದಾದರೆ, ಆತ್ಮಹತ್ಯೆ ಸಿದ್ಧಾಂತವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಥಿಯರಿ ಆಫ್ ಸೂಸೈಡ್. ಕೊನೆಯದಾಗಿ 6ನೇ ಪ್ರಶ್ನೆ ನೋಡುವುದಾದರೆ, ನೇರವಾಗಿ 6ನೇ ಪ್ರಶ್ನೆ ನೋಡುವುದಾದರೆ, ಡರ್ಕಿಮ್ರವರ ಸಾಮಾಜಿಕ ಸತ್ಯತೆಯ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಡರ್ಕಿಮ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಫ್ಯಾಕ್ಟ್ಸ್. ಅದೇ ರೀತಿ ಕೊನೆಯದಾಗಿ ಸೆಕ್ಷನ್ C ನೋಡುವುದಾದರೆ, ಇದು 10 ಅಂಕದ ಪ್ರಶ್ನೆಗಳಾಗಿರುವುದರಿಂದ 5ರಲ್ಲಿ ಯಾವುದಾದ್ರೂ 3 ಬರೆದರೆ ಸಾಕಾಗುತ್ತದೆ. ನೇರವಾಗಿ 7ನೇ ಪ್ರಶ್ನೆ ನೋಡುವುದಾದರೆ, ಸಾಮಾಜಿಕ ಸಿದ್ಧಾಂತ ಎಂದರೇನು? ಅವರ ಲಕ್ಷಣಗಳನ್ನು ವಿವರಿಸಿ. ವಾಟ್ ಈಸ್ ಸೋಷಿಯಲ್ ಥಿಯರಿ? ಎಕ್ಸ್ಪ್ಲೇನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಒಮ್ಮೆ ನೀಟಾಗಿ ನೋಡ್ಕೊಳ್ಳಿ. ಅದೇ ರೀತಿ 8ನೇ ಪ್ರಶ್ನೆ ನೋಡುವುದಾದರೆ, ಆಗಸ್ಟ್ ಕಾಮ್ಟೆ ಅವರ 3 ಹಂತಗಳ ಸೂತ್ರವನ್ನು ವಿವರಿಸಿರಿ. ಇವ್ರದ್ದು ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ 3 ಸ್ಟೆಪ್ಸ್ ಫಾರ್ಮುಲಾಸ್ ಆಫ್ ಆಗಸ್ಟ್ ಕಾಮ್ಟೆ. 9ನೇ ಪ್ರಶ್ನೆ ನೋಡುವುದಾದರೆ, ಮ್ಯಾಕ್ಸ್ ವೆಬರರ ಅಧಿಕಾರದ ಪ್ರಕಾರಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ಮ್ಯಾಕ್ಸ್ ವೆಬರ್ಸ್ ಟೈಪ್ಸ್ ಆಫ್ ಅಥಾರಿಟಿ. ಅದೇ ರೀತಿ 10ನೇ ಪ್ರಶ್ನೆ ನೋಡುವುದಾದರೆ, ಹರ್ಬರ್ಟ್ ಸ್ಪೆನ್ಸರ್ ಸಾಮಾಜಿಕ ವಿಕಾಸ ಸಿದ್ಧಾಂತವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಹರ್ಬರ್ಟ್ ಸ್ಪೆನ್ಸರ್ ಆಫ್ ಸೋಷಿಯಲ್ ಎವಾಲ್ವೇಷನ್ ಥಿಯರಿ. ಅದೇ ರೀತಿ ಕೊನೆಯದಾಗಿ ಜಾರ್ಜ್ ಸಿಮೆಲ್ರವರ ಸಂಘರ್ಷ ಸಿದ್ಧಾಂತ ಮತ್ತು ಸಾಮಾಜಿಕತೆಯ ಸಿದ್ಧಾಂತವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಜಾರ್ಜ್ ಸಿಮೆಲ್ ಕಾನ್ಫ್ಲಿಕ್ಟ್ ಥಿಯರಿ ಆ್ಯಂಡ್ ಸೋಸಿಯೇಷನ್ ಥಿಯರಿ. ಅದೇ ರೀತಿ ಇನ್ನು ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.